ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಡಾಟ್ ಚುಮ್ಮಿ. ಸೊ ನಾನಿವತ್ತು ಕಮ್ ಬ್ಯಾಕ್ ಮಾಡಿದ್ದೀನಿ ಬ್ಲಾಗ್ ಮಾಡೋಣ ಅಂತ. ಇವತ್ತು ನಾನು ಬ್ಲಾಗ್ ಮಾಡ್ತಾ ಇರೋ ಉದ್ದೇಶ ನಿಮ್ಗೆಲ್ಲರಿಗೂ ಸಣ್ಣ ಸೀಸನಲ್ಲಿ ಒಂದು ಕರ್ಡ್ ರೈಸ್ ತೋರ್ಸೋಣ ಅಂತ, ಫ್ರೂಟ್ ಮಿಕ್ಸ್ಡ್ ಕರ್ಡ್ ರೈಸ್ ತೋರ್ಸೋಣ ಅಂತ. ಸೊ ಏನಿನ್ನು ತಡ, ಬನ್ನಿ ಸ್ಟಾರ್ಟ್ ಮಾಡೋಣ ಫಟಾಫಟ್ ಬನ್ನಿ. ಸೊ ಇವಾಗ ಯೂಸ್ ಮಾಡಬೇಕು ಕರ್ಡ್ ರೈಸ್ಗೆ 3 ಸ್ಪೂನ್ ಆಯಿಲ್ ಆನ್ ದಿ ಕೌಂಟ್ ಆಫ್ 1 2 3. ಸೊ ನಾನು ಸಿಂಬಲೈಸಸ್ ಮಾಡ್ತಾ ಇದ್ದೀನಿ, ನೋಡೋ ಅಂಥ ವಿಸಿಟರ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ 3 ಸ್ಪೂನ್ಸ್ ಆಯಿಲ್ ಹಾಕಾದ್ಮೇಲೆ, ಸೊ ನೋಡಿ ನಾನು 3 ಸ್ಪೂನ್ಸ್ ಅಂತ ತೋರಿಸ್ತಾ ಇದ್ದೀನಿ, 3 ಫಿನಿಶ್ ಅಂತ. ಸೊ ಆಫ್ಟರ್ವರ್ಡ್ಸ್ ಮಸ್ಟರ್ಡ್ ಸೀಡ್ಸ್ ಹಾಕೋದನ್ನು ಮರಿಬೇಡಿ. ಟೆಂಪರಿಂಗ್ ನೀಟಾಗಿ ಬಂದರೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ನೋಡಿ, ಸೊ ಆಫ್ಟರ್ವರ್ಡ್ಸ್ ಚೆನ್ನಾದ ಅಲ್ಲಿ ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನಿಂದ ಒಂದು ಮುಕ್ಕಾಲು ಟೀ ಸ್ಪೂನ್ವರೆಗೂ ಹಾಕಿ, ನಾನು ಕೈ ಅಳತೆ ನಾನು ದಿನ ಅಡುಗೆ ಮಾಡೋದ್ರಿಂದ ಟೀ ಸ್ಪೂನ್ ಯೂಸ್ ಮಾಡಲ್ಲ. ಆಮೇಲೆ ಕರಿ ಲೀವ್ಸ್ ಹಾಕಿ, ಸೊ ನನ್ನ ಕರಿ ಲೀವ್ಸು ತುಂಬ ದಿನ ಆಗಿರೋದ್ರಿಂದ ಫ್ರಿಡ್ಜಲ್ಲೇ ಡ್ರೈ ಆಗಿತ್ತು. ಸೊ ಸ್ಮ್ಯಾಶ್ ಮಾಡಿ ಹಾಕ್ತೆ. ಬಟ್ ಸ್ವಲ್ಪ ಕಟ್ ಮಾಡಬೇಕಂದ್ರೆ ಕಟ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು. ಸೊ ರೆಡ್ ಚಿಲ್ಲೀಸ್, ಸೊ ರೆಡ್ ಡ್ರೈಡ್ ಚಿಲ್ಲೀಸ್ ಹಾಕಬೇಕು ಬ್ರೇಕ್ ಮಾಡಿ. ಸೊ ಅದರಲ್ಲಿರೋ ಒಳಗಡೆ ಕಾಳುಗಳೆಲ್ಲ ಬಿಟ್ಕೊಂಡಾಗ ಮೊಸರು ಒಗ್ಗರಣೆಗೆ ಇನ್ನೂ ಫ್ಲೇವರ್ ಆ್ಯಡ್ ಆಗುತ್ತೆ. ಚಿಲ್ಲಿ ಫ್ಲೇಕ್ಸ್ ಎಲ್ಲ, ಸೊ ಈ ಥರ ಮಾಡಿ ಒಂದು ಸಾಟೆ ಕೊಡಿ. ಆಮೇಲೆ ನೀಟಾಗಿ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಸಾಟೆ ಕೊಡಿ. ಸೊ ಆಮೇಲೆ ಕೋರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕಿ. ಸೊ ನೋಡಿ, ದಿಸ್ ಈಸ್ ಹೌ ಕರ್ಡ್ ರೈಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಗೊತ್ತಾಯ್ತಲ್ವ ಸ್ನೇಹಿತರೆ. ಸೊ ಆಮೇಲೆ ಒಂದು ಒಗ್ಗರಣೆ ಕೊಡಿ, ಒಂದು ಸಾಟೆ ಕೊಡಿ, ಒಂದು ನಿಮಿಷದವರೆಗೂ ಕೊಟ್ಟರೆ ಒಳ್ಳೆಯದು, ಒಂದು 45 ಸೆಕೆಂಡ್ಸ್. ಆಮೇಲೆ ಮೊಸರು ಹಾಕಿ. ಸೊ ನಾನಿಲ್ಲಿ 1/2 ಲೀಟರ್ ಮೊಸರು ತೊಗೊಂಡಿದ್ದೀನಿ. ಸೊ ಮೊಸರು ಹಾಕಿ, ಆಮೇಲೆ ಈರುಳ್ಳಿ ಹಾಕಿ, ಪ್ಯಾಜ್ ದಾಲು,